ಒಂದು ಆಕ್ಸಿಡೆಂಟ್ ಕೇಸ್ನ ಎಂಕ್ವೈರಿ ಮಾಡೋಕೆ ಹೋದ ಪೊಲೀಸ್ನವರು ಹಲವು ರಹಸ್ಯಗಳನ್ನ ಕಂಡು ಹಿಡಿತಾರೆ. ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಕೂಡ ಇದೆ. ಚಿತ್ರದ ಹೆಸರು ಅರಿವಾನ್. ರೀಸೆಂಟ್ಲಿ ತೆರೆ ಕಂಡಿದ್ದ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಸೂರ್ಯನ್ನ ತೋರಿಸ್ತಾರೆ. ಸೂರ್ಯ ನೈವೇಲಿನಲ್ಲಿ ಇನ್ಸ್ಪೆಕ್ಟರ್. ಒಂದು ಆಕ್ಸಿಡೆಂಟ್ ಕೇಸ್ನ ಡೀಲ್ ಮಾಡೋಕೆ ಸ್ಪಾಟಿಗೆ ಬರ್ತಾರೆ. ಹಿಂದೆ ಬೈಕಲ್ ಬಂದವನು ಮಾಹಿತಿ ಕೊಟ್ಟಿರ್ತಾನೆ. ಬೆಳಗ್ಗೆ ಮಳೆ ಸುರಿತಾ ಇದ್ದಿದ್ರಿಂದ ಡಿಕ್ಕಿ ಹೊಡೆದಿದ್ದ ಕಾರಿನ ನಂಬರ್ ಪ್ಲೇಟ್ ನ ನೋಡಿಲ್ವಂತೆ. ಡಿಕ್ಕಿ ಹೊಡೆದಿರೋದು ಇಂಡಿಗೋ ಕಾರ್ ಅನ್ನೋದು ಗೊತ್ತಾಗಿದೆ. ಇವಳೆ ಚಿತ್ರದ ಹೀರೋಯಿನ್. ಹೆಸರು ವಿನಿಶಾ. ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳದೇ ಆದ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಪೊಲೀಸ್ಗಿಂತ ಇವಳೇ ಫಸ್ಟ್ ಕೇಸ್ಗಳನ್ನ ಸಾಲ್ವ್ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತ. ಅದಕ್ಕೋಸ್ಕರ ತುಂಬಾ ರಿಸರ್ಚ್ ಗಳನ್ನ ಮಾಡ್ತಾ ಇರ್ತಾಳೆ. ಆಕ್ಸಿಡೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟವನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಈ ವ್ಯಕ್ತಿ ಹೇಳ್ತಿರೋ ಪ್ರಕಾರ ಇವನೊಬ್ಬ ಡ್ರೈವರ್. ಬೆಳಗ್ಗೆ 6:30ಕ್ಕೆ ಬೈಕ್ ನಲ್ಲಿ ಹೋಗ್ತಾ ಇರುವಾಗ ಮುಂದೆ ಯಾರೋ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದ. ಆಗ ಫಾಸ್ಟ್ ಆಗಿ ಬಂದ ಒಂದು ಕಾರು ಅವನಿಗೆ ಡಿಕ್ಕಿ ಹೊಡೆದು ಬಿಡ್ತು. ಕಾರ್ ಅವನು ನಿಲ್ಲಿಸದೆ ಹೋಗ್ಬಿಟ್ಟ. ಈ ವ್ಯಕ್ತಿಯ ಶರ್ಟ್ ಕಿತ್ತೋಗಿರೋದ್ ನೋಡಿ ಸೂರ್ಯ ಅದ್ರ ಬಗ್ಗೆ ಕೇಳ್ತಾರೆ. ನಿಮ್ ಶರ್ಟ್ಗೆ ಏನಾಯ್ತು? ಇದು ವರ್ಕಿಂಗ್ ಡ್ರೆಸ್. ನೀವು ಅರ್ಜೆಂಟ್ ಆಗಿ ಕರೆದಿದ್ರಿಂದ ಹಂಗೆ ಹೊರಟು ಬಂದ್ಬಿಟ್ಟೆ ಅಂತ. ನೆಕ್ಸ್ಟ್ ಸೂರ್ಯ ವಿನಿಶಾ ಅವ್ರ ಮನೆಗೆ ಬರ್ತಾನೆ. ಯಾಕಂದ್ರೆ ಇವನು ವಿನಿಶಾನ ಲವ್ ಮಾಡ್ತಾ ಇದ್ದಾನೆ. ಅಲ್ಲಿ ಯಮುನಾ ಅಂತ ಪಕ್ಕದ ಮನೆ ಲೇಡಿ ಒಬ್ರು ಇದ್ದಾರೆ. ಸೂರ್ಯ ಎಷ್ಟೇ ಬ್ಯುಸಿ ಇದ್ರೂನು ವಿನಿಶಾಗೋಸ್ಕರ ವಾರದಲ್ಲೊಂದಿನ ರಜಾ ಹಾಕಿ ಹೊರಗಡೆ ಕರ್ಕೊಂಡು ಬರ್ತಾ ಇರ್ತಾನೆ. ಕಾರಲ್ಲಿ ಬರ್ತಾ ಇದ್ದ ಒಬ್ಬ ಸ್ಟ್ರೇಂಜರ್ ದಾರಿ ಮಧ್ಯೆ ಒಬ್ರು ಕಾಲ್ಗಲ್ ನಿಂತ್ಕೊಂಡಿರೋದ್ ನೋಡಿ ಒನ್ಸ್ ಡೀಲ್ ಕನ್ಫರ್ಮ್ ಆದ್ಮೇಲೆ ಅವಳ ಜೊತೆಲಿ ಕಾಡೊಳಗಡೆ ಹೋಗ್ತಾನೆ. ನೆಕ್ಸ್ಟ್ ಡೇ ನಿನ್ನೆ ರಾತ್ರಿ ಆ ಪ್ರಾಸ್ಟಿಟ್ಯೂಟ್ ಜೊತೆಲಿ ಕಾಡೊಳಗಡೆ ಬಂದಿದ್ದ ವ್ಯಕ್ತಿ ನಿಗೂಢವಾಗಿ ಕೊಲೆಯಾಗಿದ್ದಾನೆ. ಅವನ್ ಕತ್ಕು ಇದು ಕೊಲೆ ಮಾಡಿದ್ದಾರೆ. ಕ್ರೈಮ್ ಸೀನ್ಗೆ ಸೂರ್ಯ ಬರ್ತಾನೆ. ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ಸತ್ತೋದ ಅಲ್ವಾ, ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಈ ಕೊಲೆ ನಡೆದಿದೆ. ಕೊಲೆಯಾದ ವ್ಯಕ್ತಿ ಓಡಿಸ್ಕೊಂಡ್ ಬಂದಿದ್ದ ಕಾರು ರೋಡ್ ಸೈಡ್ ಅಲ್ಲಿ ಇದೆ. ಆ ಕಾರ್ ಅವಂದೇ ಅಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ಹೇಳ್ತಾರೆ. ಸತ್ತಿರೋ ವ್ಯಕ್ತಿ ಹೆಸರು ಪೆರುಮಾಳ್. ಇವನ್ ಮೇಲೆ ಕೆಲವೊಂದು ಕ್ರಿಮಿನಲ್ ಕೇಸಸ್ ರಿಜಿಸ್ಟರ್ ಆಗಿದೆಯಂತೆ. ಮೇ ಬಿ ಯಾರಾದ್ರೂ ರಿವೆಂಜ್ಗೋಸ್ಕರ ಈ ಕೊಲೆ ಮಾಡಿರ್ಬೋದು ಅಂತ ಸೂರ್ಯ ಗೆಸ್ ಮಾಡ್ತಾನೆ. ಅಲ್ಲಿ ಬಿದ್ದಿರೋ ಕೆಲವು ವಸ್ತುಗಳನ್ನ ನೋಡಿ ಈ ಜಾಗದಲ್ಲಿ ಪ್ರಾಸ್ಟಿಟ್ಯೂಷನ್ ನಡೀತಾ ಇದೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಅಲ್ಲೊಂದು ಶರ್ಟ್ ಪೀಸ್ ಸಿಗುತ್ತೆ. ಸೊ ಪೆರುಮಾಳ್ ಒಬ್ನೇ ಬಂದಿಲ್ಲ. ಈ ಏರಿಯಾನಲ್ಲಿರೋ ಎಲ್ಲಾ ಪ್ರಾಸ್ಟಿಟ್ಯೂಟ್ ನ ಸ್ಟೇಷನ್ಗೆ ಕರ್ಸಿ ಅಂತ ಹೇಳ್ತಾನೆ. ಸೂರ್ಯಂಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಡಿಕ್ಕಿ ಹೊಡೆದಿರೋದು ಇಂಡಿಗೋ ಕಾರು. ಪೆರುಮಾಳ್ ಡೆಡ್ ಬಾಡಿ ಸಿಕ್ಕಿದ್ದ ಜಾಗದಲ್ಲೂ ಒಂದು ಇಂಡಿಗೋ ಕಾರ್ ಇತ್ತು. ಆಕ್ಸಿಡೆಂಟ್ ನ ನೋಡಿದ್ದ ವ್ಯಕ್ತಿ ಹೇಳಿದ್ದು ಕೂಡ ಒಂದು ಇಂಡಿಗೋ ಕಾರ್ ಬಂದು ಅವನಿಗೆ ಡಿಕ್ಕಿ ಹೊಡಿತು ಅಂತ. ಹಾಗೇನೆ ಅವನ್ ಶರ್ಟ್ ಕಿತ್ತೋಗಿತ್ತು. ಅದೇ ಕಲರ್ ನ ಶರ್ಟ್ ಪೀಸ್ ಇವ್ರಿಗೆ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿದೆ. ಡೌಟ್ ಬಂದು ಆಕ್ಸಿಡೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದ ವ್ಯಕ್ತಿನ ಮೀಟ್ ಆಗ್ತಾರೆ. ಇವನ್ ಹೆಸರು ಗಣೇಶ್. ಯಾಕೆ ಅವನ್ನ ಕೊಲೆ ಮಾಡ್ದೆ? ಕ್ರೈಮ್ ಸೀನ್ ಅಲ್ಲಿ ನಿನ್ ಶರ್ಟ್ ಪೀಸ್ ಸಿಕ್ತು, ನಿಜ ಹೇಳಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಪೆಂಡಿಂಗ್ ಇರೋ ಕೇಸ್ ಎಲ್ಲ ನಿನ್ ತಲೆ ಕಟ್ಟಿ ಜೈಲಿಗೆ ಕಳಿಸ್ಬೇಕಾಗುತ್ತೆ. ಸರ್, ಡೈಲಿ ನಾನು ಅದೇ ರೂಟಲ್ಲೇ ಬರೋದು. ಯಾಕಂದ್ರೆ ಅಲ್ಲೊಬ್ಳು ಹುಡುಗಿ ಇರ್ತಾಳೆ. ದುಡ್ಡಿದ್ರೆ ಅವಳು ಕೇಳಿದ ರೇಟ್ ಕೊಟ್ಟು ಜೊತೆಲಿ ಹೋಗ್ತಿದ್ದೆ. ಅದೇ ತರ ಆ ದಿನ ರಾತ್ರಿನೂ ಬರ್ತಾ ಇರುವಾಗ ಅವಳು ನಿಂತಿದ್ದ ಜಾಗದಲ್ಲಿ ಒಂದು ಡೆಡ್ ಬಾಡಿ ಇತ್ತು. ನಾನೋಗಿ ಏನ್ ವಿಷಯ ಅಂತ ಕೇಳಿದಾಗ ಆಕ್ಸಿಡೆಂಟ್ ಅಂತ ಹೇಳಿದ್ಲು. ನಾನ್ ಪದೇ ಪದೇ ಸತ್ಯ ಹೇಳು ಅಂದಾಗ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸಿದ್ಲು. ಅವಳನ್ನ ಸೇವ್ ಮಾಡೋಕೋಸ್ಕರ ನಾನೇ ಸ್ಟೇಷನಿಗೆ ಬಂದು ಮಾಹಿತಿ ಕೊಟ್ಟೆ. ಆ ಲೇಡಿ ಇಲ್ಲಿ ತನಕ ಅವಳ ನಿಜವಾದ ಹೆಸರನ್ನ ನನಗೆ ಹೇಳೇ ಇಲ್ಲ ಅಂತ. ಈಗ ವಿನಿಶಾ ಸೂರ್ಯಂಗೆ ಕಾಲ್ ಮಾಡಿ ಹೇಳ್ತಾಳೆ, ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ, ಯಮುನಾ ಜೊತೆಲಿದ್ದಾರೆ, ನೀನ್ ಹೋಗಿ ನೋಡು, ನಾನು ಚೆನ್ನೈಯಿಂದ ಬರ್ತಾ ಇದ್ದೀನಿ ಅಂತ. ಸೂರ್ಯ ವಿನಿಶಾ ಮನೆಗೆ ಹೋದಾಗ ಯಮುನಾ ಹೇಳ್ತಾರೆ ಸದ್ಯಕ್ಕೆ ಸ್ಟೇಬಲ್ ಆಗಿದ್ದಾರೆ, ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದೆ ಅಂತ. ಅಷ್ಟರಲ್ಲಿ ಸ್ಟೇಷನ್ ಇಂದ ಕಾಲ್ ಮಾಡಿ ಆ ಮರ್ಡರ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೂರ್ಯ ಹೇಳ್ತಾನೆ ಎಲ್ಲಾ ಪ್ರಾಸ್ಟಿಟ್ಯೂಟ್ ಗಳನ್ನ ಈವ್ನಿಂಗ್ ಒಳಗಡೆ ಸ್ಟೇಷನ್ಗೆ ಕರ್ಸಿ ಅಂತ. ಈ ಏರಿಯಾನಲ್ಲಿರೋ ಎಲ್ಲಾ ಪ್ರಾಸ್ಟಿಟ್ಯೂಟ್ ಗಳನ್ನ ಸ್ಟೇಷನ್ಗೆ ಕರೆಸ್ತಾರೆ. ಹೇಳಿ, ಯಾರು ಕೊಲೆ ಮಾಡಿದ್ದು? ಇವರೆಲ್ಲ ನಮ್ಗೆ ಗೊತ್ತಿಲ್ಲ ಅಂತಿದ್ದಾರೆ. ಇನ್ಫಾರ್ಮೇಶನ್ ಕೊಟ್ಟಿದ್ದ ಗಣೇಶ್ನ ಕೂಡ ಕರೆಸ್ತಾರೆ. ಗಣೇಶ್ನ ನೋಡಿ ಲೇಡಿಗ್ ಭಯ ಆಗುತ್ತೆ. ಗಣೇಶ ಲೇಡಿ ಕಡೆ ಕೈ ತೋರಿಸ್ತಾನೆ. ಆ ಕೊಲೆ ನಡೆದಿರೋ ಜಾಗದಲ್ಲಿ ಡೈಲಿ ಇವಳೆ ನಿಂತ್ಕೊಂಡಿರ್ತಾಳೆ ಅಂತ. ಎಲ್ರನ್ನೂ ಅಲ್ಲಿಂದ ಕಳಿಸಿ ಆ ಲೇಡಿನ ಮಾತ್ರ ವಿಚಾರಣೆ ಮಾಡ್ತಾರೆ. ಈ ಲೇಡಿ ಹೆಸರು ರಾಧಾ ಅಂತ. ಸರಿ, ಯಾಕೆ ಆ 2 ಕೊಲೆನ ಮಾಡ್ದೆ? ಸರ್, ನಾನ್ ಕೊಲೆ ಮಾಡಿಲ್ಲ. ಕೆಲ್ಸ ಮುಗಿದ ಮೇಲೆ ದುಡ್ಡು ಕೊಡಲ್ಲ ಅಂದಿರ್ತಾನೆ, ಅದಕ್ಕೇನೆ ಕೊಲೆ ಮಾಡಿದ್ಯಲ್ವಾ? ನೋ ಸರ್, ಆ ದಿನ 500 ರೂಪಾಯಿ ಇದೆ ಬರ್ತೀಯಾ ಅಂತ ಫೋರ್ಸ್ ಮಾಡ್ದ. ನಾನ್ ಆಗಲ್ಲ ಅಂದಾಗ ಇಬ್ಬರ ನಡುವೆ ಸ್ಟ್ರಗಲ್ ನಡೆದು ನಾನು ಅವನ್ನ ತಳ್ಳಿಬಿಟ್ಟೆ. ಆಗ ಸ್ಪೀಡ್ ಆಗಿ ಬಂದ ಕಾರು ಅವನಿಗೆ ಡಿಕ್ಕಿ ಹೊಡೆದು ಅವ್ನ ಸ್ಪಾಟ್ ನಲ್ಲೇ ಸತ್ತೋದ. ಕಾರಲ್ಲಿ ಬಂದವನು ಕಾರ್ ನಿಲ್ಸದೆ ಅಲ್ಲಿಂದ ಹೋಗ್ಬಿಟ್ಟ. ಆಮೇಲೆ ಗಣೇಶ್ ಅದೇ ರೂಟಲ್ಲೇ ಬಂದ. ಅವನ್ ಜೊತೆ ಮಾತಾಡಿ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ದುಡ್ಡು ಕೊಟ್ಟು ಕಳಿಸ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಪೆರುಮಾಳ್ ಬಂದ.
ನಾನು ಅವನ ಜೊತೆಲಿ ಕ್ಲೋಸ್ ಆಗಿದ್ದಾಗ ಯಾರೋ ಹುಡುಗ ಹಿಂದೆಯಿಂದ ಬಂದು ಅವ್ನ್ ಕತ್ಕೊಯ್ದು ಸಾಯಿಸ್ಬಿಟ್ಟ. ಈ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ದ. ಅವನ್ ಜೊತೆಲಿ ಇನ್ನೊಬ್ರು ಇದ್ರು ಅಂತ ಹೇಳೋ ಅಷ್ಟ್ರಲ್ಲಿ ಸ್ಟೇಷನ್ ನಲ್ಲಿ ಪವರ್ ಕಟ್ ಆಗುತ್ತೆ. ಮತ್ತೆ ಕರೆಂಟ್ ಬಂದಾಗ ಯಾರೋ ರಾಧನ ಕೊಲೆ ಮಾಡಿದ್ದಾರೆ. ಸೂರ್ಯಂಗೆ ಶಾಕ್ ಆಗುತ್ತೆ. ಸ್ಟೇಷನ್ ನಲ್ಲೇ ಕೊಲೆ ನಡೆದಿರೋದ್ರಿಂದ ಸೀನಿಯರ್ ಕಾಲ್ ಮಾಡಿ ಸರಿಯಾಗಿ ಬೈತಾರೆ. ಡಿಪಾರ್ಟ್ಮೆಂಟ್ ಅಲ್ಲೇ ಯಾರೋ ಕಿಲ್ಲರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಅನ್ನೋ ಡೌಟ್ ಶುರುವಾಗುತ್ತೆ. ರಾಧಾ ಇಲ್ಲೇ ಇದ್ದಾಳೆ ಅಂತ ಯಾರೋ ಹೇಳಿದ್ರಿಂದಾನೆ ಎಲ್ಲಿ ಅವಳಿಂದ ಸಿಗಾಕೋತೀನಿ ಅನ್ನೋ ಭಯದಲ್ಲಿ ಕಿಲ್ಲರ್ ಸ್ಟೇಷನ್ ಒಳಗಡೆನೆ ಬಂದು ಕೊಲೆ ಮಾಡಿದ್ದಾನೆ. ಆದ್ರೆ ಈ ಸ್ಟೇಷನ್ ಅಲ್ಲಿರೋರು ನಾವ್ಯಾರು ಇನ್ಫಾರ್ಮೇಶನ್ ನ ಲೀಕ್ ಮಾಡಿಲ್ಲ ಅಂತಿದ್ದಾರೆ. ಕಟ್ ಮಾಡಿದ್ರೆ ವಿನಿಶಾ ಅವ್ರ ತಂದೆ ತೀರ್ಕೊಂಡಿದ್ದಾರೆ. ವಿಷಯ ಗೊತ್ತಾದ್ಮೇಲೆ ಸೂರ್ಯ ಕೂಡ ಮನೆಗ್ ಬಂದು ವಿನಿಶಾಗೆ ಸಮಾಧಾನ ಮಾಡ್ತಾನೆ. ವಿನಿಶಾ ಅವ್ರ ತಂದೆದು ನ್ಯಾಚುರಲ್ ಡೆತ್ ಅನ್ಸುತ್ತೆ. ಸಂದೇಹ ಪಡೋ ತರ ಯಾವುದೇ ಎವಿಡೆನ್ಸ್ ಸಿಗೋದಿಲ್ಲ. ನೆಕ್ಸ್ಟ್ ಫಾರೆಸ್ಟ್ ಅಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಈ ಡೆಡ್ ಬಾಡಿ ಯಾರ್ದಂದ್ರೆ ಪೆರುಮಾಳ್ನ ಫ್ರೆಂಡ್ದು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ತನಕ ನಡೆದಿರೋ 3 ಕೊಲೆಗಳ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ತಾನೆ. ಪೆರುಮಾಳ್ ಹಾಗೇನೆ ಅವನ್ ಫ್ರೆಂಡ್ ಒಂದೇ ಪ್ಯಾಟರ್ನ್ ನಲ್ಲಿ ಸತ್ತೋಗಿದ್ದಾರೆ. ರಾಧಾನ ಸ್ಟೇಷನ್ ಒಳಗಡೆ ಕೊಲೆ ಮಾಡಿರೋದ್ರಿಂದ ಕಿಲ್ಲರ್ಗೆ ತನ್ನ ಪ್ಯಾಟರ್ನ್ ಫಾಲೋ ಮಾಡಕ್ ಆಗಿಲ್ಲ. ಹಾಗಾದ್ರೆ ಫಸ್ಟ್ ನಡೆದ ಸಸ್ಪಿಷಿಯಸ್ ಡೆತ್ ರಾಧಾ ಹೇಳ್ದಂಗೆ ಆಕ್ಸಿಡೆಂಟ್ ಆಗಿರ್ಬೋದು. ಸೊ ಪೆರುಮಾಳ್ ಹಾಗೇನೆ ಅವನ್ ಫ್ರೆಂಡ್ ಫೋಟೋನ ಸರ್ಕ್ಯುಲೇಟ್ ಮಾಡಿ ಇದೇ ಪ್ಯಾಟರ್ನ್ ನಲ್ಲಿ ಬೇರೆ ಯಾವ್ದಾದ್ರು ಕೊಲೆಗಳು ನಡೆದಿದ್ಯಾ ಅಂತ ಚೆಕ್ ಮಾಡೋಕೆ ಹೇಳ್ತಾನೆ. ಸೇಮ್ ಪ್ಯಾಟರ್ನ್ ನಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ 7 ಕೊಲೆ ನಡೆದಿದೆ ಅಂತ ಅಸಿಸ್ಟೆಂಟ್ ಸೂರ್ಯಂಗೆ ಹೇಳ್ತಾರೆ. ಕೇಸ್ ರಿಜಿಸ್ಟರ್ ಆಗಿರೋ ಜಿಲ್ಲೆನಲ್ಲಿ ವಿಚಾರಿಸಿದಾಗ ಆ ಕೇಸ್ ಬಗ್ಗೆ ಎಂಕ್ವೈರಿ ಸಂದರ್ಭದಲ್ಲಿ ಯಾವುದೇ ಲೀಡ್ ಸಿಕ್ಕಿಲ್ವಂತೆ. ಹಾಗೇನೆ ಕೊಲೆ ಆಗಿರೋ ವಿಕ್ಟಿಮ್ಗಳು ಪೆರುಮಾಳ್ ತರನೇ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋರು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಕಾಮನ್ ವಿಷಯ ಏನಂದ್ರೆ ಸತ್ತಿರೋ ಎಲ್ರಿಗೂ ಹೆಣ್ಮಕ್ಳಿದ್ರಂತೆ. ಸೂರ್ಯ ವಿನಿಶಾ ಹತ್ರ ಹೆಲ್ಪ್ ಕೇಳ್ತಾನೆ. ಕೇಸ್ ಡೀಟೇಲ್ಸ್ ಕೊಡ್ತೀನಿ, ಅದೇ ತರ ಬೇರೆ ಕೊಲೆಗಳು ನಡೆದಿದ್ಯಾ ಅಂತ ಚೆಕ್ ಮಾಡಿ ಹೇಳು, ಆಗ ನಿನ್ಗೂ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ. ಈಗ ಸೂರ್ಯ ಅಸಿಸ್ಟೆಂಟ್ ನ ಕರೆದು ನಾನೊಂದು ಕತೆ ಹೇಳ್ತೀನಿ, ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಒಂದು ಕತೆ ಹೇಳಕ್ ಶುರು ಮಾಡ್ತಾನೆ. ಒಬ್ಬ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ನ್ಯೂ ಸ್ಟೇಷನ್ಗೆ ಬರ್ತಾನೆ. ಬಂದ 3ನೇ ದಿನನೇ ಒಂದು ಆಕ್ಸಿಡೆಂಟ್ ಅಂತ ಕಾಲ್ ಬರುತ್ತೆ. ಆದ್ರೆ ಯಾವುದೇ ಕ್ಲೂ ಸಿಗಲ್ಲ. ಅದು ಆಕ್ಸಿಡೆಂಟಾ ಅಥವಾ ಕೊಲೆನಾ ಅನ್ನೋದೇ ದೊಡ್ಡ ಮಿಸ್ಟ್ರಿ. ಆಕ್ಸಿಡೆಂಟ್ ಮಾಡಿರೋ ಕಾರ್ ಕಲರ್ ಗೋಲ್ಡ್ ಅನ್ನೋದು ಗೊತ್ತಾಗಿದೆ. ನೆಕ್ಸ್ಟ್ ಡೇ ಆಕ್ಸಿಡೆಂಟ್ ಆದ ಸ್ಪಾಟ್ ನಲ್ಲಿರೋ ಪಕ್ಕದ ಫಾರೆಸ್ಟ್ ಅಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಅಗೇನ್ ಇನ್ಸ್ಪೆಕ್ಟರ್ಗೆ ಯಾವುದೇ ಕ್ಲೂ ಸಿಗಲ್ಲ. ಆದ್ರೆ ಕೊಲೆ ಆದ ವ್ಯಕ್ತಿ ಓಡಿಸ್ಕೊಂಡ್ ಬಂದಿದ್ದ ಕಾರ್ನ ಕಲರ್ ಗೋಲ್ಡ್. ಸೊ 2 ಕೊಲೆನಲ್ಲಿರೋ ಕಾಮನ್ ಫ್ಯಾಕ್ಟರ್ ಏನಂದ್ರೆ ಆ ಗೋಲ್ಡ್ ಕಲರ್ ನ ಕಾರ್. ಫಸ್ಟ್ ಆಕ್ಸಿಡೆಂಟ್ ನಲ್ಲಿ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನೋಡಿದ್ರೆ ಫಸ್ಟ್ ಕೇಸ್ ನಲ್ಲಿರೋ ಗೋಲ್ಡ್ ಕಾರ್ ಹಾಗೇನೆ 2ನೇ ಕೊಲೆ ಕೇಸ್ ನಲ್ಲಿ ಸಿಕ್ಕಿರೋ ಗೋಲ್ಡ್ ಕಾರ್ 2 ಕೂಡ ಒಂದೇ. ಅಂದ್ರೆ ಆಕ್ಸಿಡೆಂಟ್ ಕೇಸ್ ಸಾಲ್ವ್ಡ್. ಹಾಗಾದ್ರೆ ಫಸ್ಟ್ ಆಕ್ಸಿಡೆಂಟ್ ನಲ್ಲಿ ಕೊಲೆಗಾರ ಆಗಿದ್ದ ಡ್ರೈವರ್ ನ ಕೊಲೆ ಮಾಡಿದ್ದು ಯಾರು? ಈ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೊರಟಾಗ ಇನ್ಸ್ಪೆಕ್ಟರ್ಗೆ ಸಿಕ್ಕಿದ್ದು ಒಬ್ಳು ಪ್ರಾಸ್ಟಿಟ್ಯೂಟ್. ಈ ಪ್ರಾಸ್ಟಿಟ್ಯೂಟ್ ಯಾರಂದ್ರೆ ಆ ಡ್ರೈವರ್ ಸಾಯೋಕು ಮುಂಚೆ ಅವನ ಜೊತೆಲಿದ್ದ ಹುಡುಗಿ. ಇವಳೆ ಕಿಲ್ಲರ್ ಅನ್ಕೊಂಡು ಸ್ಟೇಷನ್ಗೆ ಕರೆಸಿ ಎಂಕ್ವೈರಿ ಮಾಡೋ ಸಂದರ್ಭದಲ್ಲಿ ಯಾರೋ ಅವಳನ್ನ ಕೊಲೆ ಮಾಡ್ಬಿಡ್ತಾರೆ. ಅದ್ಯಾರು ಅಂತ ಇನ್ಸ್ಪೆಕ್ಟರ್ಗೆ ಗೊತ್ತಿಲ್ಲ. ಅದಕ್ಕೆ ಅವನು ಏನ್ ಡಿಸೈಡ್ ಮಾಡ್ತಾನಂದ್ರೆ ಫಸ್ಟ್ ಸಾಲ್ವ್ ಮಾಡ್ಬೇಕಾಗಿರೋದು ಆ ಆಕ್ಸಿಡೆಂಟ್ ಕೇಸ್ನ. ಆದ್ರೆ ಅದರಲ್ಲಿ ಯಾವುದೇ ಕ್ಲೂಸ್ ಸಿಕ್ಕಿಲ್ಲ. ಆದ್ರೆ 2ನೇ ಕೊಲೆ ಹಾಗೇನೆ 3ನೇ ಮರ್ಡರ್ ಕೇಸ್ ನಲ್ಲಿ ಅವನು ಆಲ್ಮೋಸ್ಟ್ ಅಪರಾಧಿನ ಕಂಡು ಹಿಡಿಯೋ ಹಂತಕ್ಕೆ ಹೋಗಿದ್ದಾನೆ ಅಂತ ಅನ್ಕೊಂಡಿದ್ದಾನೆ. ಅಂದ್ರೆ ಅವನಿಗೆ ಗೊತ್ತಿರೋ ದೊಡ್ಡ ಕ್ಲೂ ಏನಂದ್ರೆ 2 ಕೊಲೆ ಮಾಡಿರೋದು ಒಂದೇ ವ್ಯಕ್ತಿ ಅಂತ. ಯಾಕೆ ಇನ್ಸ್ಪೆಕ್ಟರ್ ಅವನಿಗೆ ಗೊತ್ತಿಲ್ಲದೆ ಇನ್ಫಾರ್ಮೇಶನ್ ನ ಲೀಕ್ ಮಾಡಿರಬಾರ್ದು? ಅಂದ್ರೆ ಸೂರ್ಯ ಅವನ್ ಕತೆನ ಅಸಿಸ್ಟೆಂಟ್ ಗೆ ಹೇಳಿ ರೀಕಾಲ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಕತೆ ಹೇಳಿದ್ದಾನೆ ಅಷ್ಟೇ. ಈಗ ವಿನಿಶಾ ಕಾಲ್ ಮಾಡಿ ಬರೋಕೆ ಹೇಳ್ತಾಳೆ. ಹೋದಾಗ ವಿನಿಶಾ ಹೇಳ್ತಾಳೆ, ಈ ಆರ್ಟಿಕಲ್ ನ ನೋಡು ಸೂರ್ಯ, 2011ರಲ್ಲಿ ಒಂದು ಹುಡುಗಿ ತಂದೆ ಕೊಲೆ ಆಗಿದ್ದಾರೆ. ಅದು ಕೂಡ ನೀನ್ ಹೇಳಿದ್ದ ಅದೇ ಪ್ಯಾಟರ್ನ್ ನಲ್ಲಿ. ಈ ಕೇಸ್ನ ಎಂಕ್ವೈರಿ ಮಾಡಿದ್ದ ಇನ್ಸ್ಪೆಕ್ಟರ್ ವೆಲ್ಲೈ ಪಾಂಡಿಯನ್ 10 ವರ್ಷದ ಹುಡುಗನ್ನ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಆ ಹುಡುಗನ್ನ ಸ್ಕೂಲ್ಗೆ ಸೇರಿಸಿದ್ದಾರೆ. ಈಗ ವೆಲ್ಲೈ ಪಾಂಡ್ಯನ್ ರಿಟೈರ್ಡ್ ಆಗಿ ಸ್ವಂತ ಊರಲ್ಲಿದ್ದಾರೆ. ಮೇ ಬಿ ಅವ್ರು ಅರೆಸ್ಟ್ ಮಾಡಿದ್ದ 10 ವರ್ಷದ ಹುಡುಗನೇ ನೀನ್ ಹುಡುಕ್ತಾ ಇರೋ ಕಿಲ್ಲರ್ ಆಗಿರ್ಬೋದು. ಸೂರ್ಯ ವೆಲ್ಲೈ ಪಾಂಡ್ಯನ್ ಅವ್ರನ್ನ ಮೀಟ್ ಆಗಿ ಈ ಕೇಸ್ ಡೀಟೇಲ್ ನ ಕೊಡ್ತಾನೆ. ಸೂರ್ಯ ನಾನ್ ಫಸ್ಟ್ ಅವನ್ನ ನೋಡಿದಾಗ ಅವನಿಗೆ 10 ವರ್ಷ ಆಗಿತ್ತು. ಕೈಯಲ್ಲಿ ರಾಡ್ ಹಿಡ್ಕೊಂಡು ಅವನ್ ಬಾಡಿ ಎಲ್ಲ ರಕ್ತ ಆಗಿತ್ತು. ಕಬ್ಬಿಣದ ರಾಡ್ ಇಂದಾನೆ ಹೊಡೆದು ಕೊಂದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡ. ಕೊಲೆ ಮಾಡಿದ್ರುನು ತುಂಬಾನೇ ಕಾಮ್ ಆಗಿದ್ದ. ಅವ್ನ್ ಜೈಲಲ್ಲಿ ಇದ್ದಾಗ್ಲೂ ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಸೈಲೆಂಟ್ ಆಗಿ ಇರ್ತಿದ್ದ. ಆಮೇಲೆ ಅವನಿಗೆ ಏನಾಯ್ತೋ ಗೊತ್ತಿಲ್ಲ. ಕೊಲೆಗೆ ಮೋಟಿವ್ ಏನು ಅಂತಾನೂ ಗೊತ್ತಿಲ್ಲ. ಆದ್ರೆ ಅವನಿಗೆ ಅವ್ರ ಅಪ್ಪನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಅವನ್ನ ಎಕ್ಸಾಮಿನ್ ಮಾಡಿದ್ದ ಡಾಕ್ಟರ್ ಅವನು ಮೆಂಟಲಿ ಸ್ಟೇಬಲ್ ಆಗಿಲ್ಲ ಅಂತ ಹೇಳಿದ್ರು. ಅವನ ನಡವಳಿಕೆನಲ್ಲಿ ಯಾವುದೇ ದೋಷ ಇಲ್ಲ ಅಂತ ಪನಿಷ್ಮೆಂಟ್ ಪೀರಿಯಡ್ ಮುಗಿಯೋಕು ಮುಂಚೆನೆ ಅವನ್ನ ರಿಲೀಸ್ ಮಾಡಿದ್ರು. ಇನ್ನೊಂದು ವಿಷಯ, ಆ ದಿನ ಧನುಷ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಾಗ ಅವ್ರ ಅಪ್ಪನ್ ಡೆಡ್ ಬಾಡಿ ಪಕ್ಕದಲ್ಲಿ ಒಬ್ಳು ಹುಡುಗಿ ಅಳ್ತಾ ಇದ್ಲು. ಅವಳೆ ಧನುಷ್ ಅವ್ರ ಅಕ್ಕ. ತಂದೆ ಡೆಡ್ ಬಾಡಿ ಪಕ್ಕದಲ್ಲಿ ಕೂತ್ಕೊಂಡು ತುಂಬಾ ಹೊತ್ತು ಅಳ್ತಿದ್ಲು.
ಏನು ಅಕ್ಕನ? ಹೌದು ಸೂರ್ಯ, ನಾವು ಆ ಹುಡುಗಿನ ಸೇವ್ ಮಾಡಿ ಒಂದು ಆರ್ಫನೇಜ್ ಅಲ್ಲಿ ಸೇರ್ಸಿದ್ವಿ. ಅವಳಂತೂ ತುಂಬಾನೇ ಶಾಕ್ ನಲ್ಲಿದ್ಲು. ನಾವು ಕೇಳಿದ ಯಾವ ಪ್ರಶ್ನೆಗೂ ಉತ್ತರ ಕೊಡಕ್ ರೆಡಿನೇ ಇರ್ಲಿಲ್ಲ. ಆ ಹುಡುಗಿ ಹೆಸರು ಗಂಗಾ ಅಂತ. ಒಂದು ಮರ್ಡರ್ ಕೇಸಲ್ಲಿ ಹುಡುಗಿ ಹೆಸರನ್ನ ಮೆನ್ಷನ್ ಮಾಡಿದ್ರೆ ಅವಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಅವಳ ಬಗ್ಗೆ FIR ನಲ್ಲಿ ನಾನೇನು ಬರೀಲೇ ಇಲ್ಲ. ಈಗ ಸೂರ್ಯ ಧನುಷ್ ಬೆಳೆದಿದ್ದ ಜೈಲಿಗೆ ಬಂದು ವಿಚಾರಿಸ್ತಾನೆ. ಈಗ ನಡೆದಿರೋ ಕೊಲೆಗಳಿಗೂ 10 ವರ್ಷದ ಹಿಂದೆ ಧನುಷ್ ಮಾಡಿದ್ದ ಕೊಲೆಗೂ ಏನೋ ಲಿಂಕ್ ಇದೆ ಅಂದಾಗ ವಾರ್ಡನ್ ಹೇಳ್ತಾರೆ, ಸರ್ ಚಾನ್ಸೇ ಇಲ್ಲ. ಧನುಷ್ ಆ ಕೊಲೆ ಮಾಡಿದ್ದೀನಿ ಅಂದಾಗ ನಮ್ಮಿಂದ ನಂಬಕ್ಕಾಗಿಲ್ಲ. ಈಗ ಇನ್ನೂ 3 ಕೊಲೆ ಮಾಡಿದ್ದಾನೆ ಅಂದ್ರೆ ಹೇಗ್ ನಂಬೋದು? ಅವನ್ನ ಅರೆಸ್ಟ್ ಮಾಡಿದಾಗ ನಡವಳಿಕೆ ನೋಡಿ ಅವ್ನ್ ಕೊಲೆ ಮಾಡಿದ್ದಾನೆ ಅಂತ ಹೇಳಕ್ ಆಗ್ತಾ ಇರ್ಲಿಲ್ಲ. ಸ್ವಂತ ತಂದೆನ ಕೊಲೆ ಮಾಡ್ದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದ. ಆದ್ರೆ ಅವನ್ ಮುಖದಲ್ಲಿ ಯಾವುದೇ ಗಿಲ್ಟ್ ಫೀಲ್ ಇರ್ಲಿಲ್ಲ. ನಾನೇ ಕೊಲೆ ಮಾಡ್ದೆ ಅಂತ ಪದೇ ಪದೇ ಹೇಳಿದ್ರಿಂದಾನೆ ಅವನ್ನ ಜೈಲಿಗೆ ಕಳ್ಸಿದ್ರು. ಆಮೇಲೆ ಅವ್ನ ನಡವಳಿಕೆನಲ್ಲಿ ಯಾವುದೇ ದೋಷ ಇರ್ಲಿಲ್ಲ. ಅದಕ್ಕಿನೇ ರಿಲೀಸ್ ಮಾಡೋ ನಿರ್ಧಾರ ಮಾಡಿದ್ವಿ. ಆಗ್ಲೇ 3 ವರ್ಷದ ಹಿಂದೆ ಯಾವ್ದೋ ಆರ್ಫನೇಜ್ ಇಂದ ಬಂದಿದ್ದ ಹುಡುಗಿ ಅವನ್ನ ಕರ್ಕೊಂಡು ಹೋದ್ಲು. ಆರ್ಫನೇಜ್ ಬಗ್ಗೆ ಡೀಟೇಲ್ಸ್ ನಾನ್ ನಿಮ್ಗೆ ವಾಟ್ಸಾಪ್ ಅಲ್ಲಿ ಕಳಿಸ್ತೀನಿ ಅಂತ. ನೆಕ್ಸ್ಟ್ ಗಂಗಾ ಬೆಳೆದಿದ್ದ ಆರ್ಫನೇಜ್ಗೆ ಹೋಗಿ ಅವಳಿಗೆ ಧನುಷ್ ಅಂತ ಒಬ್ಬ ತಮ್ಮ ಇದ್ದಾನೆ. ಒಂದು ಮರ್ಡರ್ ಕೇಸ್ ನಲ್ಲಿ ಅವರಿಬ್ಬರನ್ನ ಹುಡುಕ್ತಾ ಇದ್ದೀವಿ. ನಮ್ಗೆ ಆ ಹುಡುಗಿ ಬಗ್ಗೆ ಮಾಹಿತಿ ಬೇಕಿತ್ತು. ನಮ್ ಹತ್ರ ಧನುಷ್ ಫೋಟೋ ಮಾತ್ರ ಇದೆ. ತಂದೆನ ಕೊಲೆ ಮಾಡಿ ಅವನು ಜೈಲಿಗೆ ಹೋದ್ಮೇಲೆ ಆ ಹುಡುಗಿನ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂತ ನಿಮ್ ಆರ್ಫನೇಜ್ಗೆ ಸೇರ್ಸಿದ್ದಾರೆ. ಈ ಲೇಡಿ ಹೇಳ್ತಿರೋ ಪ್ರಕಾರ ಆ ಹುಡುಗಿ ಎಲ್ರ ಜೊತೆನೂ ಚೆನ್ನಾಗಿರ್ತಿದ್ಲು. ಆದ್ರೆ ಅವಳಿಗೆ 40 ವರ್ಷ ದಾಟಿರೋ ಗಂಡಸರನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. 3 ವರ್ಷದ ಹಿಂದೆ ಇಲ್ಲಿಂದ ಹೋಗ್ಬಿಟ್ಲು ಅಂತ. ಅದೇನು 40 ವರ್ಷ ದಾಟಿರೋ ಗಂಡಸರನ್ನ ಕಂಡ್ರೆ ಆಗಲ್ಲ? ಕಾರಣ ಏನು? ಈ ಲೇಡಿ ಹೇಳ್ತಿರೋ ಪ್ರಕಾರ ಆ ಹುಡುಗಿ ತಂದೆಯವ್ರ ನಡವಳಿಕೆ ಸರಿ ಇರ್ಲಿಲ್ವಂತೆ. ಸ್ವಂತ ಮಗಳ ಮೇಲೆನೆ ಅಬ್ಯೂಸ್ ಮಾಡಿ ಡೈಲಿ ಬೇರೆ ಬೇರೆ ಗಂಡಸರನ್ನ ಮನೆಗ್ ಕರೆದು ಇವಳನ್ನ ಅವ್ರ ಜೊತೆಲಿ ಮಲ್ಗಕ್ಕೆ ಹೇಳಿ ಸ್ವಂತ ಮಗಳನ್ನ ಇಟ್ಟು ದಂಧೆ ಮಾಡೋಕೆ ಶುರು ಮಾಡಿದ್ದಾನೆ. ಇದ್ರಿಂದ ಟ್ರಿಗರ್ ಆಗಿದ್ದ ಅವಳು ಅವ್ರ ತಂದೆ ತಲೆಗೆ ರಾಡಿಂದ ಹೊಡೆದು ಸಾಯಿಸ್ಬಿಟ್ಲು. ಹಾಗಾದ್ರೆ ಧನುಷ್ ಕೊಲೆಗಾರ ಅಲ್ಲ, ಅವ್ರ ಅಕ್ಕನೇ ಕೊಲೆ ಮಾಡಿರೋದಾ? ಎಸ್ ಸರ್, ಧನುಷ್ ಕಿಲ್ಲರ್ ಅಲ್ಲ. ಅಕ್ಕ ಮಾಡಿದ ತಪ್ಪನ ಅವನು ಒಪ್ಕೊಂಡು ಜೈಲಿಗೆ ಹೋಗಿದ್ದಾನೆ ಅಷ್ಟೇ. ಈ ವಿಷಯ ನಮ್ಗೆ ಅವಳನ್ನ ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಯ್ತು. ಆದ್ರೆ ನಾವು ಈ ವಿಷಯನ ಪೊಲೀಸ್ನವ್ರಿಗೆ ಹೇಳಿಲ್ಲ. ಹಾಗಾದ್ರೆ ಧನುಷ್ ಅವನ ಬಗ್ಗೆ ಯಾವುದೇ ಡೀಟೇಲ್ಸ್ ಗೊತ್ತಿಲ್ಲ. ಸರಿ, ಗಂಗಾ ಫೋನ್ ನಂಬರ್ ಇದೆಯಾ? ಗಂಗಾನ, ಅವಳ ಹೆಸರು ಯಮುನಾ ಅಂತ. ಗಾಬರಿ ಆಗಿದ್ದ ಸೂರ್ಯ, ಸರಿ ಯಮುನಾ ಫೋಟೋ ಏನಾದ್ರೂ ಇದೆಯಾ? 2 ವರ್ಷದ ಹಿಂದೆ ತೆಗ್ದಿದ್ದ ಒಂದು ಫೋಟೋ ಇದೆ ನೋಡಿ, ಇವಳೆ ಯಮುನಾ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ವಿನಿಶಾ ಪಕ್ಕದ ಮನೇಲಿ ಸ್ಟೇ ಆಗಿರೋ ಹುಡುಗಿನೇ ಯಮುನಾ ಅಲಿಯಾಸ್ ಗಂಗಾ. ಗಂಗಾ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಾಳೆ. ಸೂರ್ಯ ವಿನಿಶಾಗೆ ಕಾಲ್ ಮಾಡಿ ಹೇಳ್ತಾನೆ, ವಿನಿಶಾ, ನಾವು ಇಷ್ಟು ದಿನ ಹುಡುಕ್ತಾ ಇದ್ದ ಕಿಲ್ಲರ್ ಬೇರೆ ಯಾರು ಅಲ್ಲ, ನಿಮ್ ಮನೆ ಪಕ್ಕದಲ್ಲಿರೋ ಯಮುನಾನೇ. ಅವಳು ನಿಜವಾದ ಹೆಸರು ಗಂಗಾ ಅಂತ. ಯಮುನಾ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಅಲ್ಲಿದ್ದಾಳೆ ಅಷ್ಟೇ. ಇದನ್ ಕೇಳಿ ವಿನಿಶಾಗೆ ಗಾಬರಿ ಆಗುತ್ತೆ. ಡೋರ್ನ ಲಾಕ್ ಮಾಡ್ಕೊಂಡು ಸೇಫ್ ಆಗಿರು, ನಾನ್ ಬರೋವರೆಗೂ ಯಾರೇ ಡೋರ್ ತಟ್ಟಿದ್ರೂನು ಡೋರ್ ತೆಗಿಬೇಡ. ವಿನಿಶಾ ಇನ್ನೇನು ಡೋರ್ ಕ್ಲೋಸ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಯಮುನಾ ಹಾಗೇನೆ ಧನುಷ್ ಬರ್ತಾರೆ. ಇವಳಿಗೆ ಜೀವ ಬಾಯಿಗೆ ಬಂದಿದೆ. ಸೂರ್ಯಂಗೆ ಈಗ್ಲೇ ಎಲ್ಲ ರಿಯಲೈಸ್ ಆಗುತ್ತೆ. ಆ ದಿನ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾಗ ಯಮುನಾ ಪಕ್ಕದಲ್ಲೇ ಇದ್ಲು. ಎಲ್ಲ ಪ್ರಾಸ್ಟಿಟ್ಯೂಟ್ ನ ಸ್ಟೇಷನ್ಗೆ ಕರ್ಸಿ ಅಂದಾಗ ಇವಳೆ ಆ ದಿನ ರಾತ್ರಿ ರಾಧಾ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ದಾಳೆ ಅಂತ. ತಕ್ಷಣ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ವಿನಿಶಾ ಮನೆಗೆ ಹೋಗು, ನಾನ್ ಬರೋವರೆಗೂ ಅಲ್ಲೇ ಇರು ಅಂತ. ಎಂದಿನಂತೆ ಯಮುನಾ ಹಾಗೇನೆ ಧನುಷ್ ಇವ್ರ ಮನೆಗ್ ಬಂದಿದ್ದಾರೆ ಅಷ್ಟೇ. ಆದ್ರೆ ಪೊಲೀಸ್ ಹುಡುಕ್ತಾ ಇರೋ ಕಿಲ್ಲರ್ ಇವಳೆ ಅಂತ ಗೊತ್ತಾದ್ಮೇಲೆ ವಿನಿಶಾಗ್ ತುಂಬಾನೇ ಭಯ ಆಗ್ತಿದೆ. ಎದ್ದು ರೆಸ್ಟ್ ರೂಮ್ಗೆ ಹೋಗ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಮತ್ತೆ ಕಾಲ್ ಮಾಡ್ತಾನೆ. ವಿನಿಶಾ ಫೋನ್ನ ಇಲ್ಲೇ ಬಿಟ್ಟು ಹೋಗಿರ್ತಾಳೆ. ಕಾಲ್ ಪಿಕ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿದಾಗ ಸೂರ್ಯ ಮಾತಾಡ್ತಾ ಇರೋದು ವಿನಿಶಾ ಅನ್ಕೊಂಡು, ಡೋರ್ ಎಲ್ಲ ಲಾಕ್ ಮಾಡಿದ್ಯಾ ತಾನೆ? ಯಮುನಾ ಬಂದು ಡೋರ್ ತಟ್ಟಿದ್ರೆ ತೆಗಿಬೇಡ, ನಾನ್ ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ. ಸೊ ಇವ್ರಿಗೆ ಗೊತ್ತಾಗುತ್ತೆ ವಿನಿಶಾಗೆ ನಮ್ ಡಾರ್ಕ್ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗಿದೆ ಅಂತ. ಸ್ವಲ್ಪ ಹೊತ್ತಲ್ಲೇ ಅಸಿಸ್ಟೆಂಟ್ ಮನೆ ಒಳಗಡೆ ಬಂದಾಗ ಧನುಷ್ ಅವ್ರ ಮೇಲೆ ದಾಳಿ ಮಾಡ್ತಾನೆ. ಇಬ್ಬರ ನಡುವೆ ಜಗಳ ಆಗ್ತಿದೆ. ಅಷ್ಟ್ರಲ್ಲಿ ಯಮುನಾ ಚಾಕುವಿಂದ ಅಸಿಸ್ಟೆಂಟ್ಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಸೂರ್ಯ ಮನೆಗ್ ಬಂದಾಗ ಕರೆಂಟ್ ಹೋಗಿದೆ. ವಿನಿಶಾ ಕಾಣಿಸ್ತಾ ಇಲ್ಲ. ಮನೆ ಸುತ್ತ ಹುಡುಕ್ತಾ ಇರುವಾಗ ಧನುಷ್ ಹಾಗೇನೆ ಯಮುನಾ ಸೂರ್ಯ ಮೇಲೆ ದಾಳಿ ಮಾಡಿ ಕೊಲ್ಲೋಕೆ ಟ್ರೈ ಮಾಡ್ತಾರೆ. ಈ ಸ್ಟ್ರಗಲ್ ನಲ್ಲಿ ಯಮುನಾ ಸೂರ್ಯನ ಕೊಲ್ಲೋ ಬರದಲ್ಲಿ ಬೈ ಮಿಸ್ಟೇಕ್ ಆಗಿ ಧನುಷ್ಗೆ ರಾಡಲ್ ಚುಚ್ಚಿಬಿಡ್ತಾಳೆ. ಅವನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಸದ್ಯ ಅವರಿಬ್ರು ವಿನಿಶಾಗೆ ಏನು ತೊಂದರೆ ಮಾಡಿಲ್ಲ. ಜಸ್ಟ್ ಮತ್ತೆ ಬರೋ ಸ್ಪ್ರೇ ಹೊಡೆದಿದ್ರಿಂದ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಈಗ ಯಮುನಾನ ಎಂಕ್ವೈರಿ ಮಾಡ್ತಾರೆ. ಯಾಕೆ ಕೊಲೆಗಳನ್ನ ಮಾಡ್ದೆ? ಚಿಕ್ಕ ಹುಡುಗಿ ಅಂತಾನು ನೋಡ್ದೆ, ಸ್ವಂತ ತಂದೆನೆ ನನ್ನ ಕಾಮದ ದೃಷ್ಟಿಲಿ ನೋಡ್ದ. ಕಣ್ಮುಚ್ಚಿದ್ರೆ ಯಾರಾದ್ರೂ ಬಂದು ಮುಟ್ತಾರೆ ಅನ್ನೋ ಭಯದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿ 20 ವರ್ಷ ಆಗಿದೆ. ನಮ್ ತಂದೆನ್ ಕೊಂದಿದ್ದು ನಾನೇ. ಆದ್ರೆ ತಮ್ಮ ಕೊಲೆ ಆರೋಪನ ಅವನು ಒಪ್ಕೊಂಡು ಜೈಲಿಗೆ ಹೋದ. ಹೆಣ್ಣು ಅಂದ್ರೆ ತುಂಬಾ ಜನ ಗಂಡಸರು ಕಾಮದ ದೃಷ್ಟಿಯಿಂದನೇ ನೋಡ್ತಾರೆ. ನಾನು 5 ಜನರನ್ನ ಕೊಲೆ ಮಾಡಿದ್ದೀನಿ. ಫಸ್ಟ್ ನಮ್ ತಂದೆ, 2ನೇದು ಪೆರುಮಾಳ್, ಆಮೇಲೆ ರಾಧಾ,
ನೆಕ್ಸ್ಟ್ ನಿಮ್ ಕಾನ್ಸ್ಟೇಬಲ್, ಕೊನೆಯದಾಗಿ ವಿನಿಶಾ ತಂದೆನ ಕೂಡ ಸಾಯಿಸಿದ್ದು ನಾನೇ. ಅದು ನ್ಯಾಚುರಲ್ ಡೆತ್ ಅಲ್ಲ. ವಿನಿಶಾ ತಂದೆನ ಯಾಕೆ ಕೊಲೆ ಮಾಡಿದೆ? ಅಪ್ಪ ಮಗಳು ಸೇರ್ಕೊಂಡು ನೀನ್ ಕೊಟ್ಟಿದ್ದ ಕೇಸ್ ಡೀಟೇಲ್ ನ ಇಟ್ಕೊಂಡು ಎಂಕ್ವೈರಿ ಮಾಡಕ್ ಶುರು ಮಾಡಿದ್ರು. ಎಲ್ಲಿ ಇವರಿಂದ ಸಿಗಾಕೋತೀನಿ ಅನ್ನೋ ಭಯದಲ್ಲಿ ನಾನು ಅವ್ರನ್ನ ಸಾಯಿಸ್ಬಿಟ್ಟೆ. ರಾಧಾನ ಕಾಮದೃಷ್ಟಿಲಿ ನೋಡಿದ್ದ ಪೆರುಮಾಳ್ನ ಕೊಲೆ ಮಾಡಿದ ಮೇಲೆ ಎಲ್ಲಿ ರಾಧಾನ ಎಂಕ್ವೈರಿ ಮಾಡಿದ್ರೆ ಸಿಗಾಕೋತೀನಿ ಅನ್ನೋ ಭಯದಲ್ಲಿದ್ದ ಯಮುನಾ ಯಾವಾಗ ಪ್ರಾಸ್ಟಿಟ್ಯೂಟ್ಗಳನ್ನ ಸ್ಟೇಷನ್ಗೆ ಕರ್ಸ್ಬೇಕು ಅಂತ ಸೂರ್ಯ ಹೇಳಿದ್ನ ಕೇಳಿಸ್ಕೊಂಡಿದ್ದ ಯಮುನಾ ಸ್ಟೇಷನ್ ನಲ್ಲಿ ಪವರ್ ಕಟ್ ಮಾಡಿ ರಾಧಾನ ಕೊಲೆ ಮಾಡಿದ್ದಾಳೆ. ಇನ್ನು ಪೆರುಮಾಳ್ ಫ್ರೆಂಡ್ ನ ಕೊಲೆ ಮಾಡಿದ್ದು ಯಾರು ಗೊತ್ತಾ? ಅದು ಯಮುನಾ ಅಲ್ಲ. ಅವನೊಂದು ಲಾಡ್ಜ್ ಅಲ್ಲಿ ಸ್ಟೇ ಆಗಿದ್ದ. ರೂಮ್ ಸರ್ವಿಸ್ಗೆ ಬಂದಿದ್ದ ಹುಡುಗ ಇವನ್ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಗೊತ್ತಾದ್ಮೇಲೆ ಅವನ್ನ ಕೊಲೆ ಮಾಡಿ ಕಾಡಲ್ಲಿ ಬಿಸಾಡಿರ್ತಾನೆ. ಯಮುನಾ ತರ ತುಂಬಾ ಜನ ಹುಡುಗಿರು ಸ್ವಂತ ತಂದೆಯಿಂದಾನೆ ಅಬ್ಯೂಸ್ಗೆ ಒಳಗಾಗಿ ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ದಾರೆ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.